ವಿದ್ಯಾರ್ಥಿಗಳಿಗೆ ಕಲಿಕೆ ಜೊತೆ ಉದ್ಯೋಗ ಮತ್ತು ಉದ್ಯಮಿಗಳನ್ನಾಗಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸೆಮಿಕಂಡಕ್ಟರ್ ಸಂಶೋಧನೆಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೇಂದ್ರ ಬೆಂಗಳೂರಲ್ಲಿ ಶುರುವಾಗಿದೆ. ಬೆಂಗಳೂರಿನ ಕೆಆರ್ ಪುರಂನ ಕೇಂಬ್ರಿಡ್ಜ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಿನಾಪ್ಸಿನ್ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಈ ಕೇಂದ್ರ ಆರಂಭಿಸಲಾಗಿದೆ. ದೀಪ ಬೆಳಗುವ ಮೂಲಕ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಸಿನಾಪ್ಸಿನ್ ಉಪಾಧ್ಯಕ್ಷರಾದ ಕೋಟೇಶ್ವರ ರೆಡ್ಡಿ ಮತ್ತು ಕೇಂಬ್ರಿಡ್ಜ್ ಮಹಾವಿದ್ಯಾಲಯದ ಡಿಕೆ ಮೋಹನ್ ಚಾಲನೆ ಕೊಟ್ಟರು. ಸೆಮಿಕಂಡಕ್ಟರ್ ಸಂಶೋಧನಾ ಲ್ಯಾಬ್ ವೀಕ್ಷಿಸಿ ಮಾಹಿತಿಗಳನ್ನು ಪಡೆದುಕೊಂಡರು. ಇನ್ನು ಜಾಗತಿಕ ಮಟ್ಟದಲ್ಲಿ ಸೆಮಿಕಂಡಕ್ಟರ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಭಾರತ ಇಲ್ಲಿಯವರೆಗೂ ವಿದೇಶಗಳಿಗೆ ಅವಲಂಬಿತವಾಗಿತ್ತು. ಆದ್ರೀಗ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರದ ಅಡಿ ಭಾರತದಲ್ಲೇ ಸೆಮಿಕಂಡಕ್ಟರ್ಗಳ ಸಂಶೋಧನೆ ಮತ್ತು ಉತ್ಪಾದನೆ ಆರಂಭವಾಗಿದೆ. ಶಿಕ್ಷಣ ಸಂಸ್ಥೆಗಳು ಕೇವಲ ಕಲಿಕೆಯ ಕೇಂದ್ರಗಳಲ್ಲ, ಉದ್ಯೋಗಗಳನ್ನು ಒದಗಿಸುವ ಕೇಂದ್ರಗಳನ್ನಾಗಿಸುವ ನಿಟ್ಟಿನಲ್ಲಿ ಈ ರೀತಿ ಹೊಸ ರೀತಿ ಆವಿಷ್ಕಾರಗಳಾಗ್ತಾ ಇವೆ. ಜೊತೆಗೆ ರಾಜ್ಯದಲ್ಲೇ ಸೆಮಿಕಂಡಕ್ಟರ್ ಸಂಶೋಧನಾ ಮತ್ತು ಉತ್ಪಾದನಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಪ್ರಥಮ ಕೇಂದ್ರವೆಂಬ ಹೆಗ್ಗಳಿಕೆಗೆ ಕೇಂಬ್ರಿಡ್ಜ್ ತಾಂತ್ರಿಕ ಮಹಾವಿದ್ಯಾಲಯ ಪಾತ್ರ ಆಗಿದೆ. ಇವತ್ತು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸೆಮಿಕಂಡಕ್ಟರ್ಸ್, ಇದು ಒಂದು ಕಂಪನಿ ಸಿನಾಪ್ಸಿಸ್ ಕಂಪನಿ ಜೊತೆಯಲ್ಲಿ ಅವರು ಸೆಟಪ್ ಮಾಡ್ತಾ ಇರ್ತಕ್ಕಂಥ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಲ್ಯಾಬು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ಇಡೀ ಭಾರತ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನಲ್ಲಿ ಇಂಥ ಒಂದು ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ಆಗ್ತಾ ಇರ್ತಕ್ಕಂಥದ್ದು ಪ್ರಪ್ರಥಮ ಇದು ನಮ್ಮ ರಾಷ್ಟ್ರದಲ್ಲಿ. ಇದರ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈಗ ಲೇಟೆಸ್ಟ್ ಸೆಮಿಕಂಡಕ್ಟರ್ ರೆವಲ್ಯೂಷನ್ ಆಗ್ತಾಯಿದೆ ಈ ನಮ್ಮ ಭಾರತ ರಾಷ್ಟ್ರದಲ್ಲಿ. ಹಾಗಾಗಿ ಇವತ್ತು ಅದರ ಬೆನಿಫಿಟ್ ನೇರವಾಗಿರ್ತಕ್ಕಂಥ ಫಲಾನುಭವಿಗಳು ನಮ್ಮ ವಿದ್ಯಾರ್ಥಿಗಳು. ವಿನೂತನವಾದಂಥ ಇನ್ಕ್ಯುಬೇಷನ್ ಸೆಂಟರನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ನಾವು ಏನು ಚಿಪ್ ಡಿಸೈನಿಂಗು ಮತ್ತು ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಅಗ್ರಸ್ಥಾನವನ್ನು ಪಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಭಾಳ ಒಂದು ಪ್ರೇರಣೆ ಮತ್ತು ಒಂದು ಉತ್ತೇಜನ ಸಿಗ್ತದೆ. ಮತ್ತು ಕೆ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತು ನಿತಿನ್ ಅವರ ನೇತೃತ್ವದಲ್ಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸಿನಾಪ್ಸಿಸ್ ಜೊತೆ ನಡೆಸಿದ್ದಾರೆ. ನಮ್ಮ ಯುವಕರಿಗೆ ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುತ್ತೆ ಮತ್ತು ಹೊಸ ತಂತ್ರಜ್ಞಾನದಲ್ಲಿ ಅವರು ಅಳವಡಿಸ್ಕೊಂಡು ನವೋದ್ಯಮಗಳಿಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಸೊ ಇದು ಒಂಥರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.